ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಮತ್ತೆ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ನಮಗೆಲ್ಲ ಗೊತ್ತಿದೆ, 23ನೇ ಇಸ್ವಿಯ ಎಲೆಕ್ಷನ್ ನಲ್ಲಿ ನಮ್ಮ ಡಾಕ್ಟರ್ MC ಸುಧಾಕರ್ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಲು ಏನೇನು ಕಷ್ಟಪಟ್ಟಿದ್ರು, ಪಾರ್ಟಿ ಭಾರತ್ ಜೋಡೋ ಯಾತ್ರಾದಿಂದ ತಗೊಂಡು ಪಾರ್ಟಿ ಏನ್ ಸೂಚಿಸಿತ್ತು, ಅವ್ರಿಗೆ ಪ್ರತಿಯೊಂದು ಕಾರ್ಯದಲ್ಲಿ ಅತಿ ಹೆಚ್ಚಿನ ಜನ ಕರ್ಕೊಂಡು ಹೋಗೋದಾಗ್ಲಿ, ಜಿಲ್ಲೆಯಲ್ಲಿ ಯಾವ್ಯಾವ ಪಾರ್ಟಿ ಫಂಕ್ಷನ್ಸ್ ಅಥವಾ ಬೇರೆ ಜಿಲ್ಲೆಯಲ್ಲಿ ಆದ್ರೂ ಸಹ ಇವರು ಕೋಆಪರೇಷನ್ ಕೊಟ್ಟು ಒಳ್ಳೆ ಪಾರ್ಟಿ ಬಿಲ್ಡಪ್ ಮಾಡಿದ್ದಾರೆ. ಮತ್ತೆ ಅಫಿಷಿಯಲ್ ವರ್ಕ್ ತಗೊಂಡ್ರೆ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಒಂದು ಕ್ರಾಂತಿಕಾರಿ ಕೆಲಸ ಮಾಡಿ ನಾಟ್ ಓನ್ಲಿ ಇನ್ ಇಂಡಿಯಾ, ಫಾರಿನರ್ಸ್ಗೆಲ್ಲ ಕರ್ಕೊಂಡು ಬಂದು ಆ ಇಲಾಖೆ ಯಾತ್ರಾ ಉನ್ನತ ದರ್ಜೆಗೆ ಏರಿಸಬೇಕು ಅಂತ ಎಲ್ಲ ಪ್ಲಾನಿಂಗ್ ಮಾಡಿ ಅವರೆಲ್ಲ ಮಾಡಿದ್ದಾರೆ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅವ್ರ ಸೀಟ್ ಬಿಡೋಕೆ ಮುಂಚೆ 2 ದಿವಸ ಮುಂಚೆ ಯಾತ್ರಾ ಅವ್ರ ನಡವಳಿಕೆ ನೋಡಿ ನಮ್ಗೆ ಕಣ್ಣಲ್ಲಿ ನೀರು ಬಂತು. ಪಾರ್ಟಿ ಹೈಕಮಾಂಡ್ ಏನ್ ಹೇಳಿದ್ದಾರೆ ಅದಕ್ಕೆ ಅವ್ರಿಗೆ ಪಾಲನೆ ಮಾಡಿ ಸೀಟ್ ಬಿಟ್ಕೊಟ್ರು. ಅವರಿಗೆ ಕೃತಜ್ಞತೆಗಳು ಹೇಳ್ತಾ, ನಮ್ಮ DK ಶಿವಕುಮಾರ್ ಸಾಹೇಬರು ಅವರು ಹೊಸ ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಸಹ ಒಂದು ಒಳ್ಳೆ ಆರ್ಗನೈಸರು, ಪಾರ್ಟಿಗೆ ಗೌರ್ಮೆಂಟ್ಗೆ ಮುಂದೆ ಒರೆಸ್ಕೊಂಡು ಹೋಗ್ತಾರೆ ಅಂತ ನಂಬಿಕೆ ಇದೆ. ಅದೇ ತರ ಇಬ್ರು ಒಂದು ಪಬ್ಲಿಕ್ ಮೀಟಿಂಗ್ಸ್ ಅಲ್ಲಿ ಚಿಂತಾಮಣಿಯಲ್ಲಿ ಸಿದ್ದರಾಮಯ್ಯ ಸಾಹೇಬ್ರು ಹೇಳಿದ್ರು, ಒಂದು ಸಜನ ಮಂತ್ರಿ ಸುಧಾಕರ್ ಅಂತ. ಇನ್ನೊಂದ್ ಕಡೆ ನಮ್ಮ DK ಶಿವಕುಮಾರ್ ಸಾಹೇಬ್ರು ಸುಧಾಕರ್ಗೆ ಮಂತ್ರಿ ಕೊಟ್ಟಿದ್ದಕ್ಕೆ ಸಾರ್ಥಕ ಆಯ್ತು, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಕೂಡ. ಅದರಿಂದ ನಮ್ಗೆ ನಂಬಿಕೆ ಇದೆ, ನಮ್ಮ ಡಾಕ್ಟರ್ MC ಸುಧಾಕರ್ ಅವರಿಗೆ ಮುಂದಿನ ಬರೋ ಕಂತಿನಲ್ಲಿ ಒಳ್ಳೆ ಸ್ಥಾನಮಾನ ಕೊಡ್ತಾರೆ, ಒಂದು ಮಂತ್ರಿ ಮಾಡ್ತಾರೆ ಅಂತ ನಂಬಿಕೆ ಇದೆ. ನಮ್ಮ ಕಾಂಗ್ರೆಸ್ ಪಾರ್ಟಿಯ ಮುಖಂಡರು ಮತ್ತು ಚಿಂತಾಮಣಿ ಮತ್ತು ಜಿಲ್ಲೆಯ ಮುಖಂಡರ ಪರವಾಗಿ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ ಸರ್. ಹೈಕಮಾಂಡ್ ಮತ್ತು CLP ಲೀಡರ್, ಮಾಜಿ ಮುಖ್ಯಮಂತ್ರಿ ಇಬ್ಬರಿಗೆ ನಾನು ಮನವಿ ಮಾಡ್ತೀನಿ, ತಾವು ದಯಮಾಡಿ ನಮ್ಮ ಡಾಕ್ಟರ್ MC ಸುಧಾಕರ್ಗೆ ಒಂದು ಮಂತ್ರಿ ಪದವಿ ಕೊಡ್ಬೇಕು ಅಂತ ಕೋರ್ತಾ ನನ್ನ ಮಾತುಗಳನ್ನು ಮುಕ್ತ ಮಾಡ್ತೀನಿ. ಜೈ.